ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ಎಲ್ಲರೂ ಲೈಫಲ್ಲೂ ಹೆಲ್ತ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಹೆಲ್ತ್ ಒಂದು ಚೆನ್ನಾಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಲೈಫಲ್ಲಿ ಅಂತ ಹೇಳ್ತಾರೆ. ಆದರೆ ಇತ್ತೀಚೆಗೆ ಹೆಲ್ತ್ ಸಮಸ್ಯೆಗಳು, ಹೊಸ ಹೆಲ್ತ್ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದೆ. ಅಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ವಿಶೇಷ ಕಾರ್ಯಕ್ರಮವೇ ಹೆಲ್ತ್ ಸೆಂಟರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಜೊತೆಗೆ ಅದಕ್ಕಿರುವಂತಹ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ವಿದ್ಯಾ ಭಂಡಾರು, ಕ್ಲಿನಿಕಲ್ ಮುಖ್ಯಸ್ಥರು ಮತ್ತು ಸೀನಿಯರ್ ಇಂಟರ್ವೆನ್ಷನಲ್ ಪೇನ್ ಫಿಸಿಷಿಯನ್ ಮತ್ತು ರೇಡಿಯಾಲಜಿಸ್ಟ್, ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಹಾಗೂ ರೀಜನರೇಟಿವ್ ಸೆಂಟರ್ ಬೆಂಗಳೂರಿಂದ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಡಾಕ್ಟರ್, ನಾನು ಈ ಆರ್ಥ್ರೈಟಿಸ್ ಬಗ್ಗೆ ಅಥವಾ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಫಸ್ಟ್ ನನಗೆ ನಿಮ್ಮ ಹಾಸ್ಪಿಟಲ್ ಬಗ್ಗೆ ಕೇಳಿದಾಗ, ಕ್ಲಿನಿಕ್ ನೇಮ್ ಬಗ್ಗೆ ಕೇಳಿದಾಗ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಎಪಿಯಾನ್ ಅಂದರೆ ಏನು ಅಂತ. ಯೂಶಲಿ ಹಾಸ್ಪಿಟಲ್ಸ್ಗೆ ಬೇರೆ ಬೇರೆ ನೇಮ್ಸ್ ಇರುತ್ತೆ. ನಿಮ್ಮ ಹಾಸ್ಪಿಟಲ್ಗೆ ಈ ಡಿಫ್ರೆಂಟ್ ನೇಮ್ ಏನಕ್ಕೆ, ಇದ್ರ ಅರ್ಥ ಏನು ಆ್ಯಕ್ಚುಲಿ? ಸೊ ಎಪಿಯಾನ್ ಅಂದರೆ ಗಾಡೆಸ್ ದಟ್ ರಿಲೀವ್ಸ್ ಪೈನ್, ಅಂದರೆ ಪೈನ್ ಕಮ್ಮಿ ಮಾಡೋಕ್ಕೆ ದೇವತಾ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಮೀನಿಂಗ್. ಅಂದರೆ ವಿ ವಾಂಟ್ ಟು ಡೂ ಆ್ಯಕ್ಚುಲಿ ಸರ್ವಿಸಸ್ ಗಿವ್ ಪೈನ್ ಫ್ರೀ ಲೈಫ್ ಟು ದ ಪೇಷಂಟ್ಸ್. ಫಾರ್ ದಟ್ ರೀಸನ್ ಇದು. And the founder Dr. Sudhir Dara and Dr. Meenal Chandra. This main branch, head branch Hyderabad allida. Okay. So this is the third branch in Bangalore. So we want to spread all over India actually. So our vision to spread across the India and give non-surgical solutions for the patients. Non-surgical solutions, pain-free life ಹೇಗೆ ಕೊಡಬೇಕು ಅಂತ ನಮ್ಮದು ವಿಷನ್. ಆ್ಯಕ್ಚುಲಿ ಯೋಚನೆ ತುಂಬ ಚೆನ್ನಾಗಿದೆ. ಅಂದರೆ ಏನೋ ಒಂದು ಹಾಸ್ಪಿಟಲ್ಗೆ ಹೆಸರಿಡಬೇಕು ಅನ್ನೋದಕ್ಕಿಂತ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಅದಕ್ಕೆ ಒಂದು ಕರೆಕ್ಟಾಗಿ ಮೀನಿಂಗ್ಫುಲ್ ಆಗಿ ಒಂದು ಹೆಸರಿಟ್ಟಿರೋ ಯೋಚನೆ ತುಂಬ ಚೆನ್ನಾಗಿದೆ. ಈ ಆರ್ಥ್ರೈಟಿಸ್ ಬಗ್ಗೆ ಆಲ್ರೆಡಿ ನೀವು ತುಂಬ ಇನ್ಫಾರ್ಮೇಷನನ್ನು ತಿಳಿಸ್ಕೊಟ್ಟಿದ್ದೀರಾ. ಈ ನೀ ಪೇನ್ ಬಗ್ಗೆ ಮಾತನಾಡೋದಾದರೆ ಮುಂಚೆ ಎಲ್ಲ 50 ವರ್ಷ ಆದಮೇಲೆ, 60 ವರ್ಷ ಆದಮೇಲೆ ನಾವು ಕೇಳ್ತಾ ಇದ್ವಿ. ಅಂದರೆ ವಯಸ್ಸಾದಮೇಲೆ ಮಂಡಿ ಸವತ ಕಾಣಿಸ್ಕೊಳ್ಳುತ್ತೆ, ಎದ್ದೇಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಬಟ್ ಇವಾಗ ತುಂಬ ಅರ್ಲಿ ಸ್ಟೇಜಲ್ಲಿ 20+ ಆದವ್ರಿಗೆಲ್ಲ ನೀ ಪೇನ್ ಕಾಣಿಸ್ಕೊಳ್ಳುತ್ತೆ, ಮತ್ತು ನೀ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಕೇಳ್ತೀವಿ. ಯಾಕೆ ಈ ರೀತಿ ಆಗ್ತದೆ? ಈ ಅರ್ಲಿ ಸ್ಟೇಜಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ರೀಸನ್ ಏನು? ಸೊ ಅದು ಏಜ್ ಗ್ರೂಪ್ ಥರ ಡಿವೈಡ್ ಮಾಡ್ತೀವಿ. ಕಾಸಸ್, ಯೂಶುವಲ್ ರೀಸನ್ಸ್ ಫಾರ್ ನೀ ಪೈನ್. ಆ್ಯಸ್ ಯು ಸೆಡ್ ಬಿಫೋರ್ ಎಲ್ಲ 60 ಮೇಲೆ ಅವ್ರು 50 ಮೇಲೆ ಕೆಲ್ಸ್ಕೊತಾ ಇದ್ವಿ. ಈಗ ಅರ್ಲಿ ಸ್ಟೇಜಲ್ಲಿ, ಅರ್ಲಿ ಏಜಲ್ಲಿ ಗೊತ್ತಾಗ್ತದೆ. ಕಾಮನ್ ರೀಸನ್ ಇನ್ ದ ಯಂಗ್ ಏಜ್ ಇಸ್ ಇಂಜುರೀಸ್, ವೆದರ್ ಇಟ್ ಮೇ ಬಿ ಎ ಸ್ಪೋರ್ಟ್ಸ್ ಇಂಜುರಿ ಆರ್ ಎ ಆಕ್ಸಿಡೆಂಟ್ಸ್. ಇನ್ನೊಂದು ಕಾಮನ್ ರೀಸನು ಆರ್ಥ್ರೈಟಿಸ್, ನಾಟ್ ಏಜ್ ರಿಲೇಟೆಡ್ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲ, ಸಂಧಿವಾತ ಅಂತ ಹೇಳ್ತಾರಲ್ಲ, ರುಮಟಾಯ್ಡ್ ಆರ್ಥ್ರೈಟಿಸ್. ಸೊ ಮೆನಿ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ರೀಸನ್ಸ್ ಇರುತ್ತೆ. ಆ್ಯಂಡ್ ಬಿಫೋರ್ 20 ಆಲ್ಸೋ ಫ್ಯೂ ಪೇಷಂಟ್ಸ್ ವಿಲ್ ಹ್ಯಾವ್ ನೀ ಆರ್ ಹಿಪ್ ಪೇನ್. ಅದು ಕಂಜೆನಿಟಲ್ ಕಾಸಸ್ ಇರುತ್ತೆ. ಸೊ ಯೂಶ್ವಲಿ ಇದು 20 to 40 ಇಯರ್ಸ್ ಅವ್ರಿಗೆ. ಆಫ್ಟರ್ 40 ಆರ್ ಯೂಶ್ವಲಿ ಇದು ಮಂಡಿ ಸವಿಯೋದೆ, ಅಂದರೆ ವಿತೌಟ್ ಎನಿ ಇಂಜುರಿ ಮಂಡಿ ನೋವು ಸ್ಟಾರ್ಟ್ ಆಗಿದ್ರೆ ಕಾಮನ್ ರೀಸನ್ ಆಫ್ಟರ್ 40s ವಿಲ್ ಬಿ ದ ಏಜ್ ರಿಲೇಟೆಡ್ ಆಸ್ಟಿಯೋ ಆರ್ಥ್ರೈಟಿಸ್. ಅಂದರೆ ಕಾರ್ಟಿಲೇಜ್ ಅಂತ ಜೆಲ್ ಥರ ಇರುತ್ತೆ, ಅದು ಕಮ್ಮಿ ಆಗ್ತಾ ಬರುತ್ತೆ. ಇಫ್ ದ ಪೇಷಂಟ್ಸ್ ಆರ್, ಅಂದರೆ ದ ಪೀಪಲ್ ಆರ್ ಡೂಯಿಂಗ್ ಮೋರ್ ಸ್ಟ್ರೆಸ್ಫುಲ್ ಆ್ಯಕ್ಟಿವಿಟೀಸ್ ಲೈಕ್ ಟೀಚರ್ಸ್, ಹೌಸ್ ವೈಫ್ಸ್ ಆರ್ ಫಾರ್ಮರ್ಸ್, ಈ ಥರ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಜಾಸ್ತಿ ನಿಲ್ತ್ಕೊಂಡು ಕೆಲಸ ಮಾಡೋರಿಗೆ ಬೇಗ ಸವಿಯೋದು ಸ್ಟಾರ್ಟ್ ಆಗುತ್ತೆ. ಆಫ್ಟರ್ 60s ಡೆಫಿನೆಟ್ಲಿ ಇಟ್ ವಿಲ್ ಬಿ ಏಜ್ ರಿಲೇಟೆಡ್. ಎಲ್ಲರಿಗೂ ಆ ಜೆಲ್ ಥರ ಇರೋ ಕಾರ್ಟ್ಲೇಸ್ ಕಮ್ಮಿ ಆಗುತ್ತೆ. ಮೋಸ್ಟ್ಲಿ ಫಾರ್ ಸಮ್ ಇಟ್ ಮೇ ಬಿ 40 ಆರ್ ಫಾರ್ ಸಮ್ ಇಟ್ ಮೇ ಬಿ 50 ಆರ್ ಒಬ್ಬೊಬ್ರಿಗೆ 60-70 ಮೇಲೆ ಅವ್ರ ಬಾಡಿ ನೇಚರಿಂದ, ಅವ್ರ ಜೆನೆಟಿಕ್ಸಿಂದಾನು ಆ ಥರ ಡಿಫ್ರೆಂಟ್ ಏಜಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ದೀಸ್ ಆರ್ ದ ಕಾಮನ್ ಕಾಸಸ್. ನೀವೇ ಹೇಳಿದಾಗೆ ಹೌಸ್ ವೈಫ್ ಅಂತ ಮೆನ್ಷನ್ ಮಾಡಿದ್ರಿ. ಮಹಿಳೆಯರಲ್ಲಿ ಹೆಚ್ಚಾಗಿ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನಿದೆ? ಸೊ ಫಿಮೇಲ್ಸ್ಗೆ ಒನ್ ಆಫ್ ದ ಕಾಮನ್ ರೀಸನ್ ಏನು ಅಂದರೆ, ಇಫ್ ದೇ ಆರ್ ವರ್ಕಿಂಗ್ ಆರ್ ಹೌಸ್ ವೈಫ್, ಎರಡೂ ತೊಗೊಳ್ಳಿ. ವರ್ಕಿಂಗ್ ವುಮೆನು ಮನೆಯಲ್ಲಿ ಮಾಡಬೇಕು ಮತ್ತು ಆಫೀಸಲ್ಲೇ ಮಾಡಬೇಕು. ಬಂದಮೇಲೆ ದೇ ಹ್ಯಾವ್ ಟು ಕಮ್ ಅಗೇನ್, ದೇ ಹ್ಯಾವ್ ಟು ವರ್ಕ್ ಅಗೇನ್. ಸೊ ಮಾರ್ನಿಂಗಿಂದ ತೊಗೊಂಡ್ರೆ ಈವ್ನಿಂಗ್ವರೆಗೂ ದೇ ವಿಲ್ ಹ್ಯಾವ್ ಸಮ್ ಟೈಪ್ ಆಫ್ ವರ್ಕ್ ಮಾಡ್ತಾನೆ ಇರಬೇಕು. ದಟ್ ಈಸ್ ಒಂದು ಹೌಸ್ ವೈಫ್ ತೊಗೊಂಡ್ರೆ ಅವ್ನು ಮಾರ್ನಿಂಗ್ 1 hour ಮಾಡಿ ಕೆಲಸ ಅವ್ರು ತುಂಬ ಟೈಮ್ ಓಡಾಡಿ ಮಾಡ್ತಾನೆ ಇರ್ತಾರೆ. ಸೊ ಇದು ಒನ್ ಆಫ್ ದ ರೀಸನ್, ಬಿಕಾಸ್ ದೇ ಸ್ಟ್ರೈನ್, ಅಂದರೆ ತುಂಬ ಕೆಲಸದಿಂದ ಒಂದು. ಆ್ಯಂಡ್ ಆಫ್ಟರ್ 45 ಆರ್ 50 ಇಯರ್ಸ್ ಮೆನೋಪೋಸಿಂದ ಅವ್ರಿಗೆ ಹಾರ್ಮೋನ್ಸ್, ಬಿಕಾಸ್ ಆಫ್ ಲ್ಯಾಕ್ ಆಫ್ ಹಾರ್ಮೋನ್ಸ್, ಮಸಲ್ಸ್, ಬೋನ್ಸ್ ಎಲ್ಲ ವೀಕ್ ಆಗಿಬಿಡುತ್ತೆ. ಸೊ ವೆನ್ ದ ಮಸಲ್ಸ್ ಆ್ಯಂಡ್ ಬೋನ್ಸ್ ವೀಕ್ ಆದಮೇಲೆ ದ ಎಫೆಕ್ಟ್ ಆರ್ ಸ್ಟ್ರೆಸ್ ವಿಲ್ ಬಿ ಮೋರ್ ಫಾರ್ ದ ನೀ ಜಾಯಿಂಟ್ಸ್. ನಾಟ್ ಓನ್ಲಿ ನೀ ಕಾಮನ್, ಬಟ್ ಬೇರೆ ಹಿಪ್ ಜಾಯಿಂಟ್ ಆರ್ ಆ್ಯಂಕಲ್, ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಎಲ್ಲ ಎಫೆಕ್ಟ್ ಆಗಿಬಿಡುತ್ತೆ, ಈವನ್ ಸ್ಪೈನ್ ಆಲ್ಸೋ. So because of after menopause they are more prone for osteoarthritis rather than male. Male ತಗೊಂಡ್ರೆ 60-70 ವರೆಗೂ ಚೆನ್ನಾಗಿರ್ತಾರೆ. ಆಫ್ಟರ್ 60 ದೇ ಸ್ಟಾರ್ಟ್ಸ್. ಅವ್ರಿಗೇನಂದರೆ ಮನೆಯಲ್ಲಿ ಸ್ವಲ್ಪ ಏನಾದರೂ ದೇ ಹ್ಯಾವ್ ಲಿಟಲ್ ವರ್ಕ್ ಅಟ್ ಹೋಮ್, ಆಫೀಸ್ ಹೋದ್ಮೇಲೆ ಮಾಡಬೇಕು. ಆ್ಯಂಡ್ ಆಫ್ಟರ್ 60 ದೇ ವಿಲ್ ಗೆಟ್ ರಿಟೈರ್ಡ್, ದೇ ವಿಲ್ ನಾಟ್ ಡೂ ಎನಿಥಿಂಗ್ ಆಫ್ಟರ್ 60. ಬಟ್ ಲೇಡೀಸ್ ಆ ಥರ ಅಲ್ಲ, ಆಫ್ಟರ್ 60 ಇನ್ನೂ ವರ್ಕ್ ಜಾಸ್ತಿ ಆಗುತ್ತೆ. ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಗ್ರ್ಯಾಂಡ್ ಚಿಲ್ಡ್ರನ್, ಇನ್ನು ಬೇರೆ
ಸೊ ಯೂಶ್ವಲಿ ಕಾಮನ್ಲಿ ಒನ್ ಆಫ್ ದ main reason is menopause and the work what they do. ಸೊ ದಿಸ್ ಅ ಕಾಮನ್ ರೀಸನ್ ಮಹಿಳೆಯರಿಗೆ ಜಾಸ್ತಿ ಇರುತ್ತೆ. ಈ ನೀ ರಿಪ್ಲೇಸ್ಮೆಂಟ್ ಅನ್ನುವಂಥದ್ದು ಕೇಳಿದ ತಕ್ಷಣ ಒಂದು ರೀತಿ ಒಂದಷ್ಟು ಜನಕ್ಕೆ ಭಯ ಆಗುತ್ತೆ. ಸರ್ಜಿಕಲ್ ನೀ ರಿಪ್ಲೇಸ್ಮೆಂಟ್ ಅಂತ ಕೇಳಿದ್ರು, ಅಯ್ಯೋ ಹೇಗೆ ಟ್ರೀಟ್ಮೆಂಟ್ ಹೇಗೆ, ಆ್ಯಂಡ್ ಮೋರೋವರ್ ತುಂಬ ಕಾಸ್ಟ್ಲಿ ಇರ್ಬೋದೇನೋ, ಅಥವಾ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ಮೇಲೆ ಹೇಗೆ ಅಂತ. ಸೊ ಈ ಸರ್ಜಿಕಲ್ ನೀ ರಿಪ್ಲೇಸ್ಮೆಂಟ್ಗೆ ಇವಾಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಏನಾದರೂ ಇದೆಯಾ? ಸೊ ಟ್ರೀಟ್ಮೆಂಟ್ಸ್ ಈ ಐ ಆಮ್ ಟಾಕಿಂಗ್ ಮೇನ್ಲಿ ಅಬೌಟ್ ದ ಆಸ್ಟಿಯೋಆರ್ಥ್ರೈಟಿಸ್. ಸೊ ಆಸ್ಟಿಯೋಆರ್ಥ್ರೈಟಿಸ್ ತೊಗೊಂಡ್ರೆ ಸ್ಟಾರ್ಟಿಂಗ್ ಎಲ್ಲರೂ ಅಂದರೆ ಅರ್ಲಿ ಸ್ಟೇಜಲ್ಲಿ ದೇ ವಿಲ್ ನಾಟ್ ಹ್ಯಾವ್ ಮಚ್ ಪೈನ್. ಅವ್ರು ವಾಕಿಂಗೇನು ಪ್ರಾಬ್ಲಮ್ ಇರಲ್ಲ, ದೇ ವಿಲ್ ಹ್ಯಾವ್ ಓನ್ಲಿ ಡಿಸ್ಕಂಫರ್ಟ್ ವೈಲ್ ಕ್ಲೈಂಬಿಂಗ್ ಸ್ಟೆಪ್ಸ್ ಹತ್ತುವಾಗ, ಇಲ್ಲ ಅಂದರೆ ಕೆಲ ಕೂತ್ಕೊಂಡು ಎದೆಲೆವಾಗ ಸ್ವಲ್ಪ ಡಿಸ್ಕಂಫರ್ಟ್ ಬರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಪೇಷಂಟ್ ಈ ಟೈಮಲ್ಲಿ ದೇ ವಿಲ್ ನಾಟ್ ಟೇಕ್ ಕೇರ್. ಅಂದರೆ ಇದು ಸ್ವಲ್ಪ ಏಜ್ ಆಗಿದೆ, ನೋವು ಬರ್ತಾ ಇದೆ ಮಂಡಿಯಲ್ಲಿ ಅಂತ ಅದು ನೆಗ್ಲೆಕ್ಟ್ ಮಾಡ್ತಾರೆ. ಆ್ಯಂಡ್ ತುಂಬ ಪೇಯ್ನ್ ವೆನ್ ದೇ ಎಂಟರ್ ದ ಸ್ಟೇಜ್ 3 ಓನ್ಲಿ ಅವ್ರು ತುಂಬ ಪೇಯ್ನ್, ನಡೆಯೋಕ್ಕೆ ಕಷ್ಟ ಆಗುತ್ತೆ, ಸ್ವೆಲ್ಲಿಂಗ್ ಎಲ್ಲ ಅದು ಊತ ಬರುತ್ತೆ ಈ ಥರ. ಸೊ ಅವಾಗ ಏನು ಮಾಡ್ತಾರೆ, ಸೋ ಮೆನಿ ಪೀಪಲ್ ವೆನ್ ದೇ ಗೋ ಫಾರ್ ಆರ್ಥೋ ದೇ ವಿಲ್ ಟೆಲ್ ಟು ಡೂ ಫಿಸಿಯೋ, ಸ್ವಲ್ಪ ಪೇನ್ ಕಿಲ್ಲರ್ಸ್ ತೊಗೊಳ್ಳಿ ಮ್ಯಾನೇಜ್ ಮಾಡಿ, ದಿಸ್ ನಾಟ್ ಸ್ಟೇಜ್ ಫಾರ್ ಸರ್ಜರಿ ಅಂತ. ಬಟ್ ನಾವು ದೇರ್ ಇಸ್ ಅಂದರೆ ಈಗ ಹೊಸ ಟ್ರೀಟ್ಮೆಂಟ್ ಏನು ಅಂದರೆ ಪ್ಲಾಸ್ಮಾ ಥೆರಪಿ. ಸೊ ಬಿಕಾಸ್ ದಿಸ್ ಈಸ್ ಏಜ್ ರಿಲೇಟೆಡ್ ಕಂಡೀಷನ್, ಅಂದರೆ ನಮಗೆ ಹೇಗೆ ವೈಟ್ ಆಗುತ್ತೋ ಇಲ್ಲ ಫೇಸ್ ಮೇಲೆ ವ್ರಿಂಕಲ್ಸ್ ಹೇಗೆ ಬರುತ್ತೆ, ದಿಸ್ ಈಸ್ ಆಲ್ಸೋ ಮಂಡಿಯಲ್ಲಿನೂ ಆ ಚೇಂಜಸ್ ಒಂದು ಏಜ್ ರಿಲೇಟೆಡ್ ಚೇಂಜ್. ದಿಸ್ ಈಸ್ ನಾಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಇದೊಂದು ಡಿಸೀಸ್ ಅಲ್ಲ, ಇದು ಏಜ್ ರಿಲೇಟೆಡ್ ಚೇಂಜಸ್ಗೆ ಏನಕ್ಕೆ ಸರ್ಜರಿ ಬೇಕು ಅಂತ ಒಂದು ರಿಸರ್ಚಲ್ಲೇ ಸೊ ನಾಟ್ ಓನ್ಲಿ ಇನ್ ಇಂಡಿಯಾ ಅಲ್ಲ, US ಅಲ್ಲೇ ದೇ ಫೌಂಡ್ ದಟ್ PRP ಈಸ್ ವೆರಿ ಎಫೆಕ್ಟಿವ್ ಟ್ರೀಟ್ಮೆಂಟ್ ಫಾರ್ ದ ನೀ ಜಾಯಿಂಟ್ ಆಸ್ಟಿಯೋಆರ್ಥ್ರೈಟಿಸ್ ವಿಚ್ ಸ್ಟಾಪ್ಸ್ ದ ಪ್ರೋಗ್ರೆಷನ್. ಅಂದರೆ ಲಾಸ್ಟ್ ಸ್ಟೇಜ್ಗೆ ಹೋಗಿದ್ದು ಸ್ಟಾಪ್ ಮಾಡೋದು ಅಂದರೆ ಇಟ್ ರಿವರ್ಟ್ಸ್ ಬ್ಯಾಕ್ ದ ಕಂಡೀಷನ್ ಆಲ್ಸೋ. ಸೊ PRP ಈಸ್ ಒನ್ ಆಫ್ ದ ಬೆಸ್ಟ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಫಾರ್ ದ ನೀ ಅಂತ ಹೇಳ್ಬೋದು. ಇಟ್ ಡೆಫಿನೆಟ್ಲಿ ಅವಾಯ್ಡ್ಸ್ ದ ಸರ್ಜರಿ ವೆನ್ ಟೇಕನ್ ಅಟ್ ಎ ಪ್ರಾಪರ್ ಟೈಮ್. ಆ್ಯಸ್ ಯು ಮೆನ್ಷನ್ ಅಂದರೆ ಇವಾಗ ಹೇರ್ಗೆ PRP ಟ್ರೀಟ್ಮೆಂಟ್ ಇದೆ, ಅಂದರೆ ಫೇಸ್ಗೂ ಕೂಡ PRP ಟ್ರೀಟ್ಮೆಂಟ್ ಇದೆ. ಬಟ್ ನೀವು ಹೇಳ್ತಾ ಇರೋದು ಸರ್ಜಿಕಲ್ ಟ್ರೀಟ್ಮೆಂಟ್ಗಿಂತ PRP ತೊಗೊಳ್ಬೋದು, ಅದನ್ನ ಇದು ರೀಪ್ಲೇಸ್ ಮಾಡ್ಬೋದು ಅಂತ. ಇಸ್ ದಟ್ ಎಫೆಕ್ಟಿವ್? ಅದು ಸಾಧ್ಯನಾ? ಸರ್, ಈಗ ನೀವು ಮೆನ್ಷನ್ ಮಾಡಿದ್ರಲ್ಲ ಹೇರ್ಗೆ ಟ್ರೀಟ್ಮೆಂಟ್ ಅಂತ, ಹೇರ್ ಲಾಸ್ಗೆ ಟ್ರೀಟ್ಮೆಂಟ್ PRP ಕೊಡ್ತಾರೆ. ವೈ ದೇ ಗಿವ್ PRP? ಬಿಕಾಸ್ ಇಟ್ ಸ್ಟಿಮ್ಯುಲೇಟ್ಸ್ ದ ಹೇರ್ ಫಾಲಿಕಲ್ಸ್. ಆ ಹೇರ್ ಫಾಲಿಕಲ್ಸ್, ಹೇರ್ ಲಾಸ್ ಆಗಿರೋ ಹೇರ್ ಫಾಲಿಕಲ್ಸ್ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಅಲ್ಲಿ ಗ್ರೋ ಆಗುತ್ತೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್. ಇಲ್ಲಿ ನೀಯಲ್ಲಿನೂ ಅದೇ ಕಾನ್ಸೆಪ್ಟ್. ಅಂದರೆ ಏನೇನು ಡ್ಯಾಮೇಜ್ ಆಗಿದೆ, ಪ್ಲೇಟ್ಲೆಟ್ಸ್ PRP ಅಲ್ಲಿ ಪ್ಲೇಟ್ಲೆಟ್ಸ್ ಅಂತ ಸ್ಮಾಲ್ ಬ್ಲಡ್ ಸೆಲ್ಸ್ ಇರುತ್ತೆ. ದೀಸ್ ಪ್ಲೇಟ್ಲೆಟ್ಸ್ ವಿಲ್ ಹ್ಯಾವ್ ನ್ಯಾಚುರಲ್ ಹೀಲಿಂಗ್ ಕೆಪಾಸಿಟಿ. ಸೊ ಈ ನ್ಯಾಚುರಲ್ ಹೀಲಿಂಗ್ ಫಂಕ್ಷನ್ ವಿ ಯೂಸಸ್ ಟು ರಿಪೇರ್ ದ ಡ್ಯಾಮೇಜ್ ಇನ್ ದ ನೀ ಜಾಯಿಂಟ್. ಸೊ ಫಸ್ಟಲ್ಲಿ ನಮ್ಮ ಹತ್ರ ಬಂದರೆ ವಿ ಸ್ಕ್ರೀನ್ ದ ಜಾಯಿಂಟ್. ಫಸ್ಟ್ ಒಂದು ಅಲ್ಟ್ರಾಸೌಂಡ್ ಮಾಡಿಕೊಂಡು ಏನು ಡ್ಯಾಮೇಜ್ ಆಗಿದೆ, ಇದು ಸಿಟಿ ಕಾರ್ಟಿಲೇಜ್ ಆರ್ ಮೆನಿಸ್ಕೈ ಲಿಗಮೆಂಟ್ಸ್ ಆ ಥರ ಏನು ಡ್ಯಾಮೇಜ್ ಇದೆ ಅಂತ ನೋಡ್ಕೊತೀವಿ. ಸೊ ನೋಡಿದರೆ ಇದು ಕಾರ್ಟಿಲೇಜ್ ಬ್ಲೂ ಕಲರ್ ಇರೋದು, ಇದು ಡ್ಯಾಮೇಜ್ ಆಗಿದೆ, ಇಲ್ಲ ಮೆನಿಸ್ಕೈ ಡ್ಯಾಮೇಜ್ ಆಗಿದೆ, ಲಿಗಮೆಂಟ್ಸ್ ಡ್ಯಾಮೇಜ್ ಆಗಿದೆಯಾ, ಇದು ಫಸ್ಟ್ ಡಯಾಗ್ನೋಸ್ ಮಾಡಬೇಕು. ಡಯಾಗ್ನೋಸಿಸ್ ಇಂಪಾರ್ಟೆಂಟ್. ಬೇಸ್ಡ್ ಆನ್ ದ ಡಯಾಗ್ನೋಸಿಸ್ ವಿ ಟ್ರೀಟ್ ವಿತ್ PRP. ಸೊ ಯೂಶ್ವಲಿ ಅದು ನಾವು ಏನು ಡ್ಯಾಮೇಜ್ ಇದೆ ಅಂತ ಗೊತ್ತಾದರೆ ಅದಕ್ಕೆ PRP ಕೊಟ್ಟರೆ ದಟ್ PRP ವಿಲ್ repairs the damaged part inside the knee. So this is the concept of PRP, and correct the just now I said if it is taken in the correct stage definitely we can avoid surgery, and this can be given in almost all stages of ಮತ್ತು ಈ PRP ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಪ್ರಿಕಾಷನರಿ ಮೆಷರ್ಸ್ ಏನಾದರೂ ಇದೆಯಾ? ಅಂದರೆ PRP ಅಂದ ತಕ್ಷಣ ಇವಾಗ ಬಂದಷ್ಟು ಜನಕ್ಕೆ ಇನ್ನೂ ಕೂಡ PRP ಟ್ರೀಟ್ಮೆಂಟ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಇಲ್ಲದೆ ಇರೋದ್ರಿಂದ ಕೆಲವೊಬ್ರು ಹೇಗಪ್ಪ ಏನು ಅಂತ ಭಯ ಇರುತ್ತೆ. ಸೊ PRP ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಭಯ ಪಡೋ ಅವಶ್ಯಕತೆ ಏನಾದರೂ ಇದೆಯಾ? 100% ನೋ. ಬಿಕಾಸ್ PRP ವೇರ್ ವಿ ಟೇಕ್ ಅನ್ನೋದು ಇಂಪಾರ್ಟೆಂಟ್. ಅಂದರೆ ಪೇಷಂಟ್ ಬ್ಲಡ್ಡಿಂದಾನೇ ಆ ಪ್ಲೇಟ್ಲೆಟ್ಸ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ತೆಗೆದ್ಬಿಟ್ಟು ವಿ ಗಿವ್ ಅಗೇನ್ ಆನ್ ದ ಸೇಮ್ ಡೇ ಟು ದ ಪೇಷಂಟ್. ಸೊ ದೇರ್ ಇಸ್ ನೋ ಮೆಡಿಸಿನ್ ಯೂಸ್, ನೋ ಕೆಮಿಕಲ್ ಯೂಸ್. ಸೊ 100% ಸೇಫೆಸ್ಟ್ ಪೇಷಂಟ್, ಭಯ ಏನೂ ಇಲ್ಲ. ಆ್ಯಂಡ್ 100% ನೋ ಕಾಂಪ್ಲಿಕೇಶನ್ಸ್. ಅವ್ರಿಗೆ ಬೇಕಂದ್ರೂ ಅವ್ರ ಕಾಂಪ್ಲಿಕೇಶನ್ಸ್ ಏನೂ ಬರಲ್ಲ. 100% ಸೇಫ್ ಇದು. ಆ್ಯಂಡ್ ಒಂದು ಇನ್ನೊಂದೇನು ಕಾಂಪ್ಲಿಕೇಶನ್ಸ್ ಏನಾದರೂ ಇದ್ರೆ ಅಂದರೆ ದೇರ್ ಇಸ್ ನೋ ಹಾರ್ಮ್ ಟು ದ ಪೇಷಂಟ್. ಯೂಶ್ವಲಿ ಡಯಾಬಿಟಿಕ್ಸ್ ಇದ್ರೂ ಇಲ್ಲ, BP ಆರ್ ಹಾರ್ಟ್ ಸ್ಟ್ರೋಕ್ ಆರ್ ಬ್ರೈನ್ ಸ್ಟ್ರೋಕ್ ಕಂಡೀಷನ್ ಇದ್ರೂ ಈ PRP ಕೊಡ್ಬೋದು. ಓನ್ಲಿ ಫ್ಯೂ ಕಂಡೀಷನ್ಸ್ ವೇರ್ ದೇರ್ ಇಸ್ ಸಮ್ ಪ್ರಾಬ್ಲಮ್ ಲೈಕ್ ಇನ್ಫೆಕ್ಷನ್ ಆರ್ ಕ್ಯಾನ್ಸರ್. ಇನ್ಫೆಕ್ಷನ್ ಇನ್ ದ ಜಾಯಿಂಟ್ ವೇರ್ ವಿ ಆರ್ ಟ್ರೀಟಿಂಗ್, ಆ ಜಾಯಿಂಟಲ್ಲಿ ಇನ್ಫೆಕ್ಷನ್ ಇದ್ರೆ, ಕ್ಯಾನ್ಸರ್ ಇದ್ರೆ, ಇಲ್ಲ ಪ್ಲೇಟ್ಲೆಟ್ಸೇ ಪ್ರಾಬ್ಲಮ್ ಇದ್ರೆ ಬಿಟ್ಟು ಬೇರೆ ಎಲ್ಲ ಕಂಡೀಷನ್ಸಲ್ಲಿ ಈ PRP ಕೊಡ್ಬೋದು. ಆ್ಯಂಡ್ ಈಗ ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಇರೋರ್ಗೂ ಕೂಡ ಜಾಯಿಂಟ್ಸ್ ಪೇನ್ ಕಾಮನ್, ಅದು ಜಾಯಿಂಟ್ಸ್ ಪೇನ್ ಇದ್ದೇ ಇರುತ್ತೆ. ಸೊ ಅಂಥವರು ಕೂಡ PRP ಟ್ರೀಟ್ಮೆಂಟನ್ನು ತೊಗೊಳ್ತಾರೆ ಅಥವಾ ಪರ್ಟಿಕ್ಯುಲರ್ ಆಗಿ ಇಂಥ ಕೇಸಸಲ್ಲಿ ಮಾತ್ರ PRP ಟ್ರೀಟ್ಮೆಂಟ್ ಅಂತ ಇದೆಯಾ? ನೋ, ಕಾಮನ್ಲಿ ವಾಟ್ ವಿ ಡೂ ಈಸ್ ನೀ ಆಸ್ಟಿಯೋಆರ್ಥ್ರೈಟಿಸ್ಗೆ ಕೊಡ್ತೀವಿ.
ರುಮಟಾಯ್ಡ್ ಆರ್ಥರೈಟಿಸ್ ಅಂದರೆ ಇನ್ಫ್ಲಮೇಟರಿ ಆರ್ಥರೈಟಿಸ್, ಇಟ್ ಇನ್ವಾಲ್ವ್ಸ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಜಾಯಿಂಟ್ಸ್, ಅಂದರೆ ಎಲ್ಲ ಜಾಯಿಂಟ್ಸ್ ಮೇಲೆ ನಮ್ಮ ಬ್ಲಡ್ಡಲ್ಲಿ ಇರೋ ಸೆಲ್ಸ್ ಆ್ಯಕ್ಟ್ ಮಾಡಿಬಿಟ್ಟು ಇಟ್ ಡ್ಯಾಮೇಜಸ್ ದ ವಾಟ್ ಎವರ್ ಈಸ್ ದಟ್ ಸ್ಟ್ರಕ್ಚರ್ಸ್ ಇನ್ ದ ಜಾಯಿಂಟ್ ಇಟ್ ಡ್ಯಾಮೇಜಸ್. ಅದಕ್ಕೆ ಏನು ಮಾಡ್ತೀವಿ, ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ನೋಡ್ಕೊತೀವಿ. ಇಲ್ಲಾಂದರೆ ಕಾಮನ್ಲಿ ಅಂದರೆ ಕೈಯಲ್ಲಿ ಇಂಪಾರ್ಟೆಂಟ್ ಜಾಯಿಂಟ್ಸ್ ಆ ಥರ ಜಾಸ್ತಿ ಎಫೆಕ್ಟ್ ಆಗಿಬಿಟ್ಟು ಅವ್ರ ಲೈಫ್ ಸ್ಟೈಲ್ ಏನಾದರೂ ಪ್ರಾಬ್ಲಮ್ ಆದರೆ ದೋಸ್ ಡ್ಯಾಮೇಜ್ ವಿ ಟ್ರೀಟ್ ವಿತ್ PRP. ಅಲಾಂಗ್ ವಿತ್ ದಟ್ ವಿ ಕಂಟ್ರೋಲ್ ದ ಡಿಸೀಸ್, ವಾಟ್ ಎವರ್ ಈಸ್ ದ ಚೇಂಜಸ್ ಇನ್ ದ ಬ್ಲಡ್ ವಿ ಕಂಟ್ರೋಲ್ ದ ಡಿಸೀಸ್ ವಿತ್ ಸಮ್ ಮೆಡಿಕೇಶನ್ಸ್. ಅದು ಕಂಟ್ರೋಲ್ ಮಾಡಿಬಿಟ್ಟು ಈ ಡ್ಯಾಮೇಜ್ ಇಂಪಾರ್ಟೆಂಟಲ್ಲಿ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಮಾತ್ರ ನಾವು ವಿ ಕ್ಯಾನ್ ಟ್ರೀಟ್ ವಿತ್ PRP ಬೇಸ್ಡ್ ಆನ್ ದ ಡ್ಯಾಮೇಜ್ ಸೇಮ್ ಲೈಕ್ ದ ಅದರ್ಸ್. ಬಟ್ ಏನಂದರೆ ಇವ್ರಿಗೆ ಎಕ್ಸ್ಟ್ರಾ ಮೆಡಿಕೇಶನ್ಸ್ ಒಂದು ಆ್ಯಡ್ ಆಗುತ್ತೆ. ಡೆಫಿನೆಟ್ಲಿ ಈ PRP ವಿಲ್ ಹ್ಯಾವ್ ಆ್ಯಂಟಿ ಇನ್ಫ್ಲಮೇಟ್ರಿ ಫಂಕ್ಷನ್ ಅಂತಿರುತ್ತೆ. ಸೊ ಇನ್ಫ್ಲಮೇಷನ್ನು ಈ PRP ಕಮ್ಮಿ ಮಾಡುತ್ತೆ. ದಟ್ ಆಲ್ಸೋ ವಿಲ್ ಬಿ ಬೆನಿಫಿಟ್ ಫಾರ್ ದ ಪೇಷಂಟ್ಸ್. ಸೊ ಮೆನಿ ರುಮಟಾಯ್ಡ್ ಆರ್ಥರೈಟಿಸ್ ಯಂಗ್ಸ್ಟರ್ಸ್ಗೆ, ಅವ್ರಿಗೆ ಯಂಗ್ಸ್ಟರ್ಸ್ ದೇ ಕಾನ್ ಗೋ ಫಾರ್ ಸರ್ಜರಿ ಅಂತ ತುಂಬ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿಬಿಟ್ಟು ಆದ್ರೂ ನೋವು ಕಮ್ಮಿ ಆಗಿಲ್ಲ ಅಂದ್ರೆ ದೇ ವಿಲ್ ಸಫರ್ ಎ ಲಾಟ್. ದಿಸ್ ಈಸ್ ಎ ಗಿಫ್ಟ್, ಅದು ಸ್ಪೋರ್ಟ್ಸ್ ಇಂಜುರೀಸ್ ಅವ್ರಿಗೆ ದಿಸ್ ಈಸ್ ಎ ವಂಡರ್ಫುಲ್ ಗಿಫ್ಟ್ ಫಾರ್ ದ ಪೇಷಂಟ್ ಆ್ಯಕ್ಚುಲಿ. ಅದನ್ನೇ ಕೇಳೋಕ್ಕೆ ಅಂತ ಅಂದ್ಕೊಂಡೆ. ಅಂದರೆ ಆಸ್ಟಿಯೋ ಆರ್ಥರೈಟಿಸ್ ಇರುವಂಥವ್ರು ಮಾತ್ರ PRP ಟ್ರೀಟ್ಮೆಂಟ್ ತೊಗೊಳ್ಬೋದು ಅಥವಾ ಸ್ಪೋರ್ಟ್ಸ್ ಇಂಜುರೀಸ್ ಆಗಿರ್ಬೋದು ಅಥವಾ ಅದರ್ ಇಂಜುರೀಸ್ ಎನಿ ಇಂಜುರಿ. ಸೊ ವಾಟ್ ಎವರ್, ಈಗ ನಾಟ್ ಓನ್ಲಿ ನೀ, ಈಗ ಶೋಲ್ಡರ್ ಆಗಲಿ ಇಲ್ಲ ಎಲ್ಬೋ ಆಗಲಿ ಹಿಪ್ ಆ್ಯಂಕಿಲ್ ವೇರ್ ಎವರ್ ಈಸ್ ದ ಜಾಯಿಂಟ್, ಅದೇ ಜಾಯಿಂಟಲ್ಲಿ ಮತ್ತು ಬೋನ್ಸಲ್ಲಿ ಫ್ರ್ಯಾಕ್ಚರ್ ಆಗಿ ಒಂದೊಂದು ಹೀಲ್ ಆಗಿಲ್ಲ ಅಂದರೆ ಅದಕ್ಕೂ PRP ಕೊಡ್ತಾರೆ ಟು ಎನ್ಹಾನ್ಸ್ ದ ಹೀಲಿಂಗ್ ಪ್ರಾಸೆಸ್. ಆ್ಯಂಡ್ ಇನ್ನೊಂದು ಮಸಲ್ಸ್ ಪಕ್ಕದಲ್ಲಿ ಟೆಂಡಾನ್ಸ್ ಆರ್ ಎನಿ ಅದರ್ ಸಾಫ್ಟ್ ಟಿಶ್ಯೂ ಸ್ಟ್ರಕ್ಚರ್ಸ್ ಇದು ಕರೆಕ್ಟಾಗಿ ನಾವು ಡಯಾಗ್ನೋಸ್ ಮಾಡಿಬಿಟ್ಟು ಆ್ಯಂಡ್ ಬೇಸ್ಡ್ ಆನ್ ದ ಗ್ಯಾಪ್ ವಿ ಟೇರ್ ಆರ್ ಏನಾದ್ರು ಎಷ್ಟು ಟೇರ್ ಇದೆಯಾ ಅಂತ ಕಂಪ್ಲೀಟ್ ಟೇರ್ ಲಾಸ್ಟ್ ಒಂದೊಂದು ಕಂಡೀಷನ್ಗೆ ಸರ್ಜರಿ ಮಾಡಲೇಬೇಕು. ಬಟ್ ಆಲ್ಮೋಸ್ಟ್ 3/4 ಆಫ್ ದ ಸ್ಪೋರ್ಟ್ಸ್ ಇಂಜುರೀಸ್ ವಿ ಕ್ಯಾನ್ ಟ್ರೀಟ್ ಡೆಫಿನೆಟ್ಲಿ ವಿತ್ ದ PRP ಆ್ಯಂಡ್ ಆಫ್ಟರ್ ದಟ್ ರಿಹ್ಯಾಬಿಲಿಟೇಷನ್ ಅಂತ ಇರುತ್ತೆ. ಈ ಆರ್ಥರೈಟಿಸ್ಗೆ ಪರ್ಮನೆಂಟ್ ಕ್ಯೂರ್ ಇಲ್ಲ, ರಿಪೀಟೆಡ್ಲಿ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋ ಒಂದು ಮಿತ್ ಇದೆ. ಆ್ಯಂಡ್ ಮೋರ್ ಓವರ್ ಈ PRP ಟ್ರೀಟ್ಮೆಂಟ್ ಆಗಿರೋದ್ರಿಂದ ಒಂದ್ಸಲ ತೊಗೊಂಡ್ರೆ ಕ್ಯೂರಬಲ್ಲ ಅಥವಾ ರಿಪೀಟೆಡ್ಲಿ ತೊಗೋಬೇಕಾ, 6 months ಒನ್ಸು ಅಥವಾ ಇಯರ್ಲಿ ಒನ್ಸು ಈ ಥರ ರಿಪೀಟೆಡ್ಲಿ ತೊಗೊಳ್ಬೇಕಾ ಅನ್ನುವಂಥ ದಿಸ್ ಇಸ್ ದ ಕಾಮನ್ ಕ್ವಶನ್ ಆಸ್ಕ್ ಟು ಮಿ ವೆನ್ ದ ಪೇಷಂಟ್ ಕಮ್ಸ್ ಟು ಮಿ. ಮ್ಯಾಮ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಇದು ಎಲ್ಲ ಬೇರೆಯವರು ಹೇಳ್ತಾರೆ 6ನೇ ತಿಂಗ್ಳಿಗೆ 6 monthsಗೆ ಒಂದ್ಸರಿ ನಾನು ತೊಗೋಬೇಕಿದು 1 yearಗೆ ಒಂದ್ಸರಿ ತೊಗೋಬೇಕಂದ್ರೆ ಕರೆಕ್ಟ್ಲಿ ಹೇಳಬೇಕಂದ್ರೆ 6 months ಆ್ಯಕ್ಚುಲಿ PRP ಟು ವರ್ಕ್ ಕರೆಕ್ಟ್ಲಿ ಇಟ್ ಟೇಕ್ 6 months. ಓಕೆ, ಸೊ ಕರೆಕ್ಟ್ ಎಫೆಕ್ಟ್ ಬರೋಕ್ಕೆ 6 months ಆಗುತ್ತೆ. ದೆನ್ ಹೌ ಕ್ಯಾನ್ ವಿ ನೀಡ್ ಟು ಟೇಕ್ ಆಫ್ಟರ್ 6 months? ಬೇಕೇ ಆಗಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ವಿ ಶುಡ್ ಸ್ಟೇಜ್ ದ ಡಿಸೀಸ್ ಬೇಸ್ಡ್ ಆನ್ ದ ಕಾರ್ಟ್ಲೇಜ್ ಥಿಕ್ನೆಸ್. ಒನ್ಸ್ ನಾವೇನು ನೋಡ್ತೀವಿ ಎಕ್ಸ್ರೇಲಿ ಜಸ್ಟ್ ವಿ ಸಿ ಹೌ ಮಚ್ ಇಟ್ಸ್ ರೆಡ್ಯೂಸ್, ಬಟ್ ವಿ ಟೇಕ್ ದ ಕಾರ್ಟ್ಲೇಜ್ ಥಿಕ್ನೆಸ್. ಈ ವೆಯ್ಟ್ ಬೇರಿಂಗ್ ಏರಿಯಾಲಿ ಕಾರ್ಟ್ಲೇಜ್ ಎಷ್ಟಿದೆಯಾ ಅಂತ ನೋಡ್ಕೊಂಡು ಬೇಸ್ಡ್ ಆನ್ ದಟ್ ವಿ ಡಿಸೈಡ್ ಹೌ ಮೆನಿ ಸಿಟ್ಟಿಂಗ್ಸ್ ದೇ ನೀಡ್. ಆ ಸಿಟ್ಟಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 3rd ಸ್ಟೇಜಲ್ಲಿ ಇರೋವರೆಗೆ ಒಂದೇ ಸಿಟ್ಟಿಂಗ್ ಮಾಡಿದ್ರೆ ಇಟ್ ವಿಲ್ ನಾಟ್ ಹಿಟ್ ಕಂಪ್ಲೀಟ್ಲಿ, ಮತ್ತೆ ಅದು ರಿಪೀಟ್ ಮಾಡಬೇಕಾಗುತ್ತೆ. ಅದೇ ನಾವು ಒಂದು 3 to 4 ಒಬ್ಬೊಬ್ಬರಿಗೆ 4-5 ಕೊಟ್ಟಿದ್ವಿ. ಬೇಸ್ಡ್ ಆನ್ ದ ಸ್ಟೇಜ್ ಆಫ್ ದ ಡಿಸೀಸ್ ವಿ ಗಿವ್ ಎವ್ರಿ 15 days ಒನ್ಸ್. ಆ ಥರ ಕರೆಕ್ಟಾಗಿ ಮಾಡಿಕೊಂಡು ಫ್ಯೂ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಇರುತ್ತೆ, ಡೂಸ್ ಆ್ಯಂಡ್ ಡೋನ್ಸ್ ಬೇಸ್ಡ್ ಆನ್ ದ ಜಾಯಿಂಟ್ ವೆಯ್ಟ್ ರೀಟ್ ಲೈಕ್ ಶೋಲ್ಡರ್ ಆರ್ ನೀ. ಆ ಡೂಸ್ ಆ್ಯಂಡ್ ಡೋನ್ಸ್ ಈ ಥರ ಮಾಡಬೇಕು, ಈ ಥರ ನೀವು ಮೈಂಟೈನ್ ಮಾಡ್ಕೋಬೇಕು ಅಂತ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಹೇಳ್ತೀವಿ. ಆ್ಯಂಡ್ ಅಲಾಂಗ್ ವಿತ್ ದ ರಿಹ್ಯಾಬಿಲಿಟೇಷನ್ ಥೆರಪಿ. ಸೊ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇರುತ್ತೆ. ಯಾವ ಜಾಯಿಂಟಿಗೆ ಟ್ರೀಟ್ ಮಾಡಿದ್ರೆ ಇಲ್ಲ ಸ್ಪೈನ್ ಟ್ರೀಟ್ ಮಾಡಿದ್ರೂ ವಿ ಸ್ಟ್ರೆಂಥನ್ ದ ಅಡ್ಜಸೆಂಟ್ ಮಸಲ್ಸ್. ಸೊ ದಿಸ್ ಈಸ್ ಮತ್ತು ಫ್ಯೂಚರಲ್ಲಿ ಪ್ರಾಬ್ಲಮ್ ಬರಬಾರ್ದು ಅಂದರೆ ದೆನ್ ದ ಮಸಲ್ಸ್ ಅರೌಂಡ್ ದ ಜಾಯಿಂಟ್ ಶುಡ್ ಬಿ ಸ್ಟ್ರಾಂಗ್. ಸೊ ಸ್ಟ್ರೆಂಥನಿಂಗ್ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಡೋಸ್ ಆ್ಯಂಡ್ ಡೋನ್ಸ್ ಈ ಥರ ಎಲ್ಲ ಮಾಡಿದರೆ ಯೂಶ್ವಲಿ ಪ್ರಾಬ್ಲಮ್ ಏನು ಬರಲ್ಲ. ಅದು ಮತ್ತೆ ಬಂದರೆ ಇಫ್ ದೇ ವಿಲ್ ಗೆಟ್ ಆಲ್ಸೋ ವಿ ಕ್ಯಾನ್ ಟ್ರೀಟ್ ವಿತ್ ಅಗೇನ್ ದ PRP ಟ್ರೀಟ್ಮೆಂಟ್ ಬೂಸ್ಟರ್ ಡೋಸಸ್ ಥರ ಕೊಡ್ತೀವಿ. ಬಟ್ ಇಟ್ಸ್ ಎ ಲಾಂಗ್ ಟರ್ಮ್ ಸೊಲ್ಯೂಷನ್, ಡೆಫಿನೆಟ್ಲಿ ನಾಟ್ 6 months, 1 year. ಲಾಂಗ್ ಟರ್ಮ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಈ ಸರ್ಜಿಕಲ್ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡವರಲ್ಲಿ ತುಂಬ ಜನರ ಬಾಯಲ್ಲಿ ಕೇಳಿರ್ತೀವಿ ನಾವು, ಇಲ್ಲ ಆಪ್ರೇಷನ್ ಮಾಡಿಸ್ಕೊಂಡೆ ಅದು ನೋವಿದೆ, ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡಿದೆ ಅದು ಪೇಯ್ನ್ ಇದೆ ಅಂತ. ಸೊ PRP ಟ್ರೀಟ್ಮೆಂಟಲ್ಲಿ ಆ ಥರದ್ದು ಏನಾದ್ರು ಚಾನ್ಸಸ್ ಇದೆಯಾ? 100% ಸೇಫೆಸ್ಟ್ ಪ್ರೊಸೀಜರ್. ಕಾಂಪ್ಲಿಕೇಶನ್ ಸೈಡ್ ಎಫೆಕ್ಟ್ಸ್ ಇರಲ್ಲ. ನಮಗೆ ಒಂದು 70-80% ರಿಸಲ್ಟ್ ಬಂದರೆ ದಟ್ಸ್ ಗುಡ್. ಆ್ಯಂಡ್ ದ ಅದರ್ 30% ವಿಲ್ ಬಿ ಟೇಕನ್ ಕೇರ್ ದ ಫಿಸಿಯೋಥೆರಪಿಯಿಂದ. ಸೊ ವಿ ಟೆಲ್ ಆಲ್ ದ ಎಕ್ಸಸೈಸ್ ಅವ್ರ ಮನೆಯಲ್ಲೇ ಮಾಡ್ಕೋಬೇಕು. ಸೊ ಯೂಶ್ವಲಿ ಪೇಯ್ನ್ ಅಂದರೆ ಕಾಮನ್ ಪೋಸ್ಟ್ ಆಪ್ ಪೇಷಂಟ್ಸ್ಗೆ ಪೇಯ್ನ್ ಏನಕ್ಕೆ ಬರುತ್ತೆ, ವೆದರ್ ಇಟ್ಸ್ ಅ ಮೆಟಲ್ ರಿಜೆಕ್ಷನ್ ಆರ್ ಇನ್ಫೆಕ್ಷನ್ ಆರ್ ಸೋ ಮೆನಿ ಅಡ್ಜಸೆಂಟ್ ಸಾಫ್ಟ್ ಟಿಶ್ಯೂ ಸ್ಟ್ರಕ್ಚರ್ಸ್ ಇನ್ ಆ ಥರ ಕಾಂಪ್ಲಿಕೇಶನ್ಸ್ ಇದರಲ್ಲಿ ಏನೂ ಇರಲ್ಲ. ಅಂದರೆ ಪೇಯ್ನ್ ಎಷ್ಟು ಕಮ್ಮಿ ಆಗುತ್ತೆ ಡೆಫಿನೆಟ್ಲಿ ದೇ ವಿಲ್ ಗೆಟ್ ದ ರೆಸ್ಪಾನ್ಸ್. 90% ನಾನು ಟ್ರೀಟ್ ಮಾಡಿದ್ರೆ ಬ್ಯಾಂಗ್ಳೂರಲ್ಲಿ 90-95 ಸಕ್ಸಸ್ ರೇಟ್ ಅಂತಾನೆ, 95% ಸಕ್ಸಸ್ ರೇಟ್ ಅಂತಲೇ ಹೇಳ್ಬೋದು. ದಟ್ 5% ದೇ ವಿಲ್ ನಾಟ್ ಫಾಲೋ ವಾಟ್ ದ ಪ್ರಿಕಾಷನ್ಸ್ ಮೇ ಬಿ ಬಿಕಾಸ್ ದೇ ಲೈಫ್ ಸ್ಟೈಲ್ ಹಾಗೆ ಇರ್ಬೋದು ಆರ್ ಸೋ ಮೆನಿ ಅದರ್ ರೀಸನ್ಸ್ ಆರ್ ದ ಬಾಡಿ
ಮೆಡಿಕಲ್ ಕಂಡೀಷನ್ ಆ ಥರ ಇರ್ಬೋದು. ಆ ಥರ ಅವ್ರಿಗೊಂದು ಈ 100 ಮಾಡಿದ್ರೆ ಒಂದು 5 ಜನ ಸ್ವಲ್ಪ ಒಂದು 50% ಕಮ್ಮಿ ಆಗಿದೆ, 70% ಕಮ್ಮಿ, ಬಟ್ 70% ಇಸ್ ಎ ಗುಡ್ ರೆಸ್ಪಾನ್ಸ್. ಆ ಥರ ಅಂದರೆ ಡೆಫಿನೆಟ್ಲಿ ದಿಸ್ ಇಸ್ ಅ ವಂಡರ್ಫುಲ್ ಟ್ರೀಟ್ಮೆಂಟ್ ಆ್ಯಂಡ್ ಸಕ್ಸಸ್ ರೇಟ್ ಈಸ್ ಆಲ್ಸೋ ಮೋರ್ ದ್ಯಾನ್ 95%. ಎಸ್ ಡಾಕ್ಟರ್, ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರು, ನಿಮ್ಗೇನಾದರೂ ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆಗಳಿದ್ರೆ ಅಥವಾ PRP ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ರೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡ್ಬೋದು. ಇನ್ನು ಡಾಕ್ಟರ್, ನೀವಾಗಲೇ ಹೇಳಿದ್ರಿ ಅಂದರೆ ಟ್ರೀಟ್ಮೆಂಟ್ ಎಫೆಕ್ಟ್ ಮಾಡೋದಕ್ಕೆ ಒಂದು 6 months ಟೈಮ್ ಬೇಕಾಗುತ್ತೆ ಅಂತ. 6 monthsವರೆಗೂ ಕಾಯಬೇಕಾ ಹಾಗಾದರೆ, ಅಂದರೆ ಟ್ರೀಟ್ಮೆಂಟ್ ವರ್ಕ್ ಆಗೋದಕ್ಕೆ? ನಾನು ಫಸ್ಟ್ ಸಿಟ್ಟಿಂಗ್ ಇಫ್ ಐ ಡೂ ಎಕ್ಸಾಂಪಲ್ ಸ್ಟೇಜ್ 3 ಪೇಷಂಟ್ ನನ್ನ ಹತ್ರ ಬರಬೇಕು. ಸೊ ಐ ಡಿಸೈಡೆಡ್, ಐ ಎಕ್ಸಾಮಿನ್ ಆ್ಯಂಡ್ ಐ ಡಿಸೈಡೆಡ್ ಟು ಹಿ ನೀಡ್ಸ್ 4 sittings. 4 sittings ಇಂದ ಫಸ್ಟ್ ಸಿಟ್ಟಿಂಗಿಂದನೇ ಅವ್ರು ರೆಸ್ಪಾಂಡ್ ನೋಡ್ಬೋದು. ಫಸ್ಟ್ ಅಂದರೆ ಇಫ್ ಹಿ ಟೇಕ್ಸ್ ಫಸ್ಟ್ ಸಿಟ್ಟಿಂಗ್ ಆದಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಹಿ ಕ್ಯಾನ್ ಸಿ ದ ಡಿಫ್ರೆನ್ಸ್ ಈವನ್ ಫ್ರಮ್ ದ ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಸಿಟ್. ಬಟ್ ಮ್ಯಾಕ್ಸಿಮಮ್ ಎಫೆಕ್ಟ್ ಬರೋದು 4 to 5 months ಆಫ್ಟರ್ ದ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಬಟ್ ಅವ್ರಿಗೆ ಗೊತ್ತಾಗುತ್ತೆ ತುಂಬ ಡಿಫ್ರೆನ್ಸ್. ಆ್ಯಂಡ್ ಫಸ್ಟ್ ಯೂಶ್ವಲಿ ಒಬ್ರೊಬ್ರಿಗೆ ನಾವು ಜೆನಿಕ್ಲಾ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತಲೂ ಮಾಡ್ತೀವಿ ಬೇಸ್ಡ್ ಆನ್ ದ ಸ್ಟೇಜ್ ಆಫ್ ದ ಡಿಸೀಸ್. ಆ್ಯಂಡ್ ಆಫ್ಟರ್ ದ 3rd day ಆಫ್ ದ ಟ್ರೀಟ್ಮೆಂಟ್ ವಿ ಸ್ಟಾರ್ಟ್ ದ ಫಿಸಿಯೋಥೆರಪಿ ಮತ್ತು PRP ಕೊಟ್ಟಿದ ಮೇಲೆ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಿಕಾಸ್ ಆ್ಯಂಟಿ ಇನ್ಫ್ಲಮೇಟರಿ ಫಂಕ್ಷನಿಂದ ಪೇನ್ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಒನ್ಸ್ ಇಟ್ ಸ್ಟಾರ್ಟ್ಸ್ ರೀಜನರೇಟಿಂಗ್ ಕಾರ್ಟ್ಲೇಜ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಮ್ಯಾಕ್ಸಿಮಮ್ ಎಫೆಕ್ಟ್ ಅಪ್ ಟು 5 months ಆಫ್ಟರ್ ದ ಟ್ರೀಟ್ಮೆಂಟ್ ಆಲ್ಸೋ ದ ಎಫೆಕ್ಟ್ ಆಫ್ PRP ವಿಲ್ ಬಿ ದೇರ್ ಇನ್ಸೈಡ್ ದ ಜಾಯಿಂಟ್. ಯಾವುದೇ ಸರ್ಜರಿ ಆದರೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನುವಂಥದ್ದು, ಅದು ಎಸ್ಪೆಷಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಎಷ್ಟೊಂದು ಜನ ಹೋಗೋದೇ ಇಲ್ಲ, ಮಾಡಿಸ್ಕೊಳ್ಳೋದೇ ಇಲ್ಲ. ಸೊ PRP ಎಕ್ಸ್ಪೆನ್ಸಿವಾ? ಸೊ ಇಟ್ ಡಿಪೆಂಡ್ಸ್. ಅಂದರೆ ಎಕ್ಸ್ಪೆನ್ಸ್ ಅಂದರೆ ಕಾಸ್ಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಸಿಟ್ಟಿಂಗ್ಸ್ ಹಿ ನೀಡ್ಸ್. ಇಫ್ ಇಟ್ಸ್ ಇನ್ ಸ್ಟೇಜ್ 1 ಕಮ್ಮಿ ಇರುತ್ತೆ, ಸ್ಟೇಜ್ 3 or ಸ್ಟೇಜ್ ಅರ್ಲಿ 4 ಅಂದರೆ ಲಾಸ್ಟ್ ಸ್ಟೇಜ್ಗೆ ಸರ್ಜರಿ ವಿಲ್ ಬಿ ದ ಬೆಸ್ಟ್. ಸೊ ಆ ಥರ ಸ್ಟೇಜ್ 3 or ಅರ್ಲಿ 4ಗೆ ನಾವು ಈ 4-5 sittings ಅದೇ ಎಷ್ಟು ಸಿಟ್ಟಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಕಂಪೇರ್ಡ್ ಟು ಸರ್ಜರಿ ದಿಸ್ ಇಸ್ ಪ್ರಿಟಿ ಲೆಸ್ ಆ್ಯಕ್ಚುಲಿ. 1/4 ಅಂತ ಹೇಳ್ಬಿಡ್ತಾರೆ. 1/4 ಅಂತ ಹೇಳ್ಬೋದು. ಇನ್ನು ಈ ಶೋಲ್ಡರ್ ಪೇನ್ ಆಗಿರ್ಬೋದು ಅಥವಾ ಸ್ಪೈನಲ್ ಪೇನ್ ಆಗಿರ್ಬೋದು, ಎಸ್ಪೆಷಲಿ ಶೋಲ್ಡರ್ ಪೇನ್ ಅಂತೂ ತುಂಬಾ ಜನರಿಗಿರುತ್ತೆ, ಎಸ್ಪೆಷಲಿ ಮಹಿಳೆಯರಿಗಾಗಿರ್ಬೋದು ಅಥವಾ ಸಿಸ್ಟಮಲ್ಲಿ ವರ್ಕ್ ಮಾಡೋರ್ಗಾಗಿರ್ಬೋದು. ಅದ್ರ ಬಗ್ಗೆ ಕೇಳ್ತೀನಿ. ಸಂಜೀವಯ್ಯ ಅಂತ ರಾಮನಗರದಿಂದ ಕರೆ ಮಾಡಿದರೆ ಮಾತನಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ಮಂಡಿನೋಗೆ ಅಂತ ಟಿವಿ ಅಡ್ವರ್ಟೈಸ್ ಕೊಟ್ಟಿದ್ರು ಸರ್, ಅದಕ್ಕೆ ಫೋನ್ ಕರೆ ಮಾಡಿದೆ. ಹೇಳಿ ಸಂಜೀವಯ್ಯ ಅವರೇ, ಸ್ವಲ್ಪ ಜೋರಾಗಿ ಮಾತನಾಡ್ತೀರಾ? ಮಂಡಿ ನೋವು, ಮಂಡಿ ನೋವಿನ ಸಮಸ್ಯೆ ಇದೆ. ಮಂಡಿ ನೋವು ಎಷ್ಟು ವರ್ಷದಿಂದ ಇದೆ ಸರ್? 7 ವರ್ಷ ಇದೆ ಸರ್. ನಮ್ಮ ಎಷ್ಟು ವಯಸ್ಸು ಈಗ? ಈಗ ಒಂದು 60 ವರ್ಷ. ಓಕೆ, 2 ವರ್ಷ. ನಡೆಯಕ್ಕೆ ಅಂದರೆ ಪ್ರಾಬ್ಲಮಾ? ಕುತ್ಕೊಂಡ್ರೇನು ನೋವಿರುತ್ತಾ ರೀ? ನಡೆದಾಡಿದಾಗ ಸ್ವಲ್ಪ ನೋವು. ಹೌದಾ, ಸರಿ. 60 years ಮೇಲೆ ಬರೋದು ಮೋಸ್ಟ್ಲಿ ಸವಿಯೋದು ಅಂತ ಹೇಳ್ಬೋದು. ನೀವು ಒಂದ್ಸರಿ ಬಂದರೆ ನಾನು ಯಾವ ಸ್ಟೇಜಲ್ಲಿದೆ, ಎಷ್ಟು ಸೌದಿದೆ ಅದೆಲ್ಲ ನೋಡಿಕೊಂಡು PRP ಟ್ರೀಟ್ಮೆಂಟ್ ಕೊಡ್ಬೋದು ರೀ. 2 years ಅಂದರೆ ತುಂಬ ಜಾಸ್ತಿನೂ ಇಲ್ಲ. ಸೊ ನೀವು ಬಂದರೆ ಒಂದ್ಸರಿ ನೋಡ್ಬಿಟ್ಟು ನಾವು ಟ್ರೀಟ್ ಮಾಡ್ಬೋದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಡಾಕ್ಟರ್, ನಾನು ಆಗಲೇ ಕೇಳ್ತಾ ಇದ್ದೆ, ಎಸ್ಪೆಷಲಿ ಮಹಿಳೆಯರಲ್ಲಿ ಅಥವಾ ಸಿಸ್ಟಮ್ ವರ್ಕ್ ಮಾಡೋರಲ್ಲಿ ಶೋಲ್ಡರ್ ಪೈನ್ಸ್ ಅಂತೂ ತುಂಬ ಇರುತ್ತೆ. ಸೊ ಆ ಥರ ಶೋಲ್ಡರ್ ಪೈನ್ ಇದ್ದವ್ರಿಗೂ ಕೂಡ PRP ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ಬೋದು? ಡೆಫಿನೆಟ್ಲಿ. ಆ್ಯಕ್ಚುಲಿ ಕಾಮನ್ ನಾವು ಟ್ರೀಟ್ ಮಾಡೋ ಜಾಯಿಂಟ್ ನೀ ಜಾಯಿಂಟ್. ಅದಾದಮೇಲೆ ಕಾಮನ್ ಪ್ರಾಬ್ಲಮ್ಸ್ ಬರೋದು ಶೋಲ್ಡರ್ ಒಂದು, ಸ್ಪೈನ್ ಒಂದು. ಶೋಲ್ಡರ್ ಪೇಷಂಟ್ಸ್ಗೆ ರೀಸನ್ಸ್ ಇರುತ್ತೆ. ಅರ್ಲಿ ಸ್ಟೇಜಲ್ಲಿ ಈವನ್ ಲೈಕ್ ನೀ ಅರ್ಲಿ ಏಜಲ್ಲಿ ಬರೋದು ಇಂಜುರೀಸ್, ಕಾಮನ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಆರ್ ಥ್ರೋಬಾಲ್ ಈ ಥರ ಓವರ್ ಹೆಡ್ ಆ್ಯಕ್ಟಿವಿಟೀಸ್, ಟೆನ್ನಿಸ್ ಈ ಥರ ಮಾಡೋರಿಗೆ ಕಾಮನ್ ಅಲ್ಲಿ ಪಕ್ಕದಲ್ಲಿ ಮಾಂಸಖಂಡ ಇರುತ್ತೆ, 4 muscles ಇರುತ್ತೆ. ದೋಸ್ ವಿಲ್ ಬಿ ಟಾರ್ನ್ ಕಾಮನ್ಲಿ ಬಿಕಾಸ್ ಇದೇನಕ್ಕಂದರೆ 180 degrees ರೊಟೇಟ್ ಆಗುತ್ತೆ ಶೋಲ್ಡರ್, ನಾಟ್ ಲೈಕ್ ಎನಿ ಅದರ್ ಜಾಯಿಂಟ್. ಸೊ ಇದರಿಂದ ಪಕ್ಕದಲ್ಲಿ ಇರೋ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಟೇರ್ ಆಗುತ್ತೆ ಚಾನ್ಸಸ್ ಇದೆ. ಇದರಿಂದ ಅಂದರೆ ಕಾಮನ್ ರೀಸನ್ ಆಫ್ ಪೇನ್ ಈಸ್ ನಾಟ್ ದ ಜಾಯಿಂಟ್ ಶೋಲ್ಡರಲ್ಲಿ. ಈಗ ಪಕ್ಕದಲ್ಲಿರೋ ಮಾಂಸಖಂಡೆ, ಸೊ ಈಗ ನೋಡಿದ್ರೆ ಇದೆಲ್ಲ ಮಸಲ್ಸ್, 4 muscles ಇರುತ್ತೆ ಟು ಸಪೋರ್ಟ್ ದ ಜಾಯಿಂಟ್. ಸೊ ಅದು ಟೇರ್ ಆಗುತ್ತೆ, ಅದು ನೋಡ್ತೀವಿ. ಅದು ಕಂಪ್ಲೀಟ್ ಟೇರ ಇಲ್ಲ ಪಾರ್ಷಿಯಲ್ ಇದ್ರೆ ಎಷ್ಟಿದೆ ಅಂತ ಅದು ನೋಡ್ಬಿಟ್ಟು ಅದು PRP ಕೊಡ್ತೀವಿ. ಕಂಪ್ಲೀಟ್ ಟೇರ್ ಆಗಿ ರಿಟ್ರಾಕ್ಟ್ ಆಗಿಬಿಟ್ರೆ ದೆನ್ ಅವ್ರಿಗೆ ಸರ್ಜರಿ ಮಾಡಬೇಕು. ಆ್ಯಂಡ್ ಇದು ಯಂಗ್ಸ್ಟರ್ಸಲ್ಲಿ ಓಲ್ಡ್ ಏಜಲ್ಲಿ ಬಂದರೆ ಜಾಯಿಂಟ್ ಡಿಜನರೇಟ್ ಆಗುತ್ತೆ. ಅದಕ್ಕೆ ನಾವು PRP ಲೈಕ್ ದ ನೀ ಜಾಯಿಂಟ್ ಅದು ನೋಡ್ಬಿಟ್ಟು ನಾವು ಎಷ್ಟು ಡ್ಯಾಮೇಜ್ ಆಗಿದೆ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಆ್ಯಂಡ್ ಫ್ರೋಸನ್ ಶೋಲ್ಡರ್ ಶುಗರ್ ಪೇಷಂಟ್ ಅದ್ರ ಬಗ್ಗೆ ಮಾತನಾಡ್ತೀನಿ. ಶಶಿಕುಮಾರ್ ಅಂತ ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಮೇಡಮ್ ಹೇಳಿರಿ ಮೇಡಮ್. ನಮ್ಮ ಹೆಸರು 34 ವರ್ಷ, ಶಶಿ ಅಂತ ಹೇಳಿ. ಓಕೆ. ಇದು ಕಾಲು ನಡೆದರೆ ಮಂಡಿಯಲ್ಲಿ ಸೌಂಡ್ ಬರುತ್ತೆ, ಕಟ್ ಕಟ್ ಅಂತ ಸೌಂಡ್ಸ್ ಮಾತ್ರ ಬರುತ್ತೆ, ನೋವಿಲ್ಲ? ನೋವಿದೆ ಮೇಡಮ್. ನೋವು ಇದೆ. 34 years ರೀ?
ಹಾಂ 34 ಇಯರ್ಸ್. ಓಕೆ, ಎಷ್ಟು ದಿನದಿಂದ ಬರ್ತಾ ಇದೆ ಈ ಥರ ನೋವು ಸೌಂಡ್ಸ್? ಈಗ 4 ವರ್ಷ ಆಯ್ತು ಮೇಡಮ್. ಏನು ಕೆಲಸ ಮಾಡ್ತೀರಾ? ನಾವು ವೈನ್ ಶಾಪಲ್ಲಿ. ಹೇಳಿ. ಬಾರಲ್ಲಿ. ಓಕೆ, ಜಾಸ್ತಿ ನಿಲ್ತ್ಕೊಂಡು ಓಡಾಡೋದು ಜಾಸ್ತಿ ಇರುತ್ತಾರೆ? ಹಾಂ, ನಿಲ್ಲೋದು ಇರುತ್ತೆ ಮೇಡಮ್. ಓಕೆ, ಏನಾದರೂ ವೆಯ್ಟ್ ಜಾಸ್ತಿ ಇದ್ರಾ? ಹಾಂ, ವೇಟ್ ಇದೆ ಮೇಡಮ್, 84 kg ಇದೆ. ಓಕೆ, ಏಟ್ ಏನಾದರೂ ಆಗಿದೆಯಾ ಮಂಡಿಗೆ? ಏಟ್ ಏನೂ ಆಗಿಲ್ಲ ಮೇಡಮ್, ಅದು ಜಾಸ್ತಿ ನಡೆದಾಡಿದ್ರೆ ಚಕ್ಲ ಮಂಡಿ ಹಾಕಕ್ಕೆ ಬರಲ್ಲ. ಓಕೆ, ಸ್ಟೆಪ್ಸ್ ಹತ್ತಿದ್ರೆ ಕಟ್ ಅಂತ ಸೌಂಡ್ ಬರೋದು. ಓಕೆ ಓಕೆ. ಸೊ ಈಗ ನೀವು ಒಂದು 2 ರೀಸನ್ಸ್ ಇದೆ ನೋಡಿ. ಇದು ಒಂದು ಜಾಸ್ತಿ ಸ್ಟ್ಯಾಂಡಿಂಗ್ ಪೊಸಿಷನ್ ಆರ್ ವಾಕಿಂಗ್ ಜಾಸ್ತಿ ಆಕ್ಟಿವಿಟಿ ಇದೆ, ಒಂದು ಓಡಾಡೋದು ಜಾಸ್ತಿ ಇದೆ, ಇನ್ನೊಂದು ವೆಯ್ಟ್ ಜಾಸ್ತಿ ಇದೆ. ಇದರಿಂದಾನು ಸವಿಯೋದು ಚಾನ್ಸಸ್ ಇರುತ್ತೆ ರೀ, ಅದರಿಂದ ಇರ್ಬೋದು. ಸೊ ಯೂಶ್ವಲಿ ಇಂಜುರಿ ಇಲ್ಲ ಅಂದರೆ ಕಾಮನ್ ರೀಸನ್ 30s ಆಗ್ಲಿನೂ ಸವಿಯೋ ಚಾನ್ಸಸ್ಸೇ ಇರುತ್ತೆ. ಆರ್ ಬೇರೆ ಜಾಯಿಂಟ್ಸ್ ಏನಾದರೂ ತೊಂದರೆ ಇದೆಯಾ? ಎರಡು ಕಾಲು ಅಷ್ಟೇ. ಓಕೆ, ಮಂಡಿ ಒಂದೇ ಅಂದರೆ ಇದು ಕಾರ್ಟಿಲೇಜ್ ಡಿಜನರೇಷನ್ ಅಂತ ಹೇಳ್ಬೋದು. ಟ್ರೀಟ್ಮೆಂಟ್ ಸಿಗುತ್ತೆ ರೀ, ಇಲ್ಲಿ ಬಂದರೆ ನಾನು ನೋಡ್ಬಿಟ್ಟು ಏನು ಡ್ಯಾಮೇಜ್ ಆಗಿದೆ, ಇದಕ್ಕೆ ಕಾರ್ಟಿಲೇಜ್ ಆರ್ ಮೆನಿಸ್ಕ ಏನು ಇದರಿಂದ ನೋವು ಬರ್ತಾ ಇದೆ ನೋಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ನಿಮ್ಮ ಕ್ಲಿನಿಕಲ್ಲಿ, ನಿಮ್ಮ ಸೆಂಟರಲ್ಲಿ 50,000ಕ್ಕಿಂತ ಹೆಚ್ಚು ಜನರಿಗೆ ಟ್ರೀಟ್ ಮಾಡಿದ್ದೀರಾ ಅಂತ ಕೇಳ್ಪಟ್ವಿ. ಸೊ ಸಕ್ಸಸ್ ರೇಟ್ ಹೇಗಿದೆ? ಸೊ ದಿಸ್ 50,000 ಪೇಷಂಟ್ಸ್ ಇಟ್ಸ್ ಆಲ್ ಓವರ್ ಆನ್ ಆಲ್ 3 ಬ್ರಾಂಚಸ್ ಅಂತ ಹೇಳ್ಬೋದು. ಸೊ ಸಕ್ಸಸ್ ರೇಟ್ ಈಸ್ ಮೋರ್ ದ್ಯಾನ್ 85%. ಸೊ 85% ಪೇಷಂಟ್ಸ್ ಆರ್ ಫೈನ್. ಈವನ್ ಸ್ಟಾರ್ಟಿಂಗ್ ನಾವು 2018 ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ಪೇಷಂಟ್ಸ್ ಅಪ್ ಟು ನೋ ದೇ ಆರ್ ಫೈನ್. 85% of the patients. Few patients, 85 is, if the success rate is more than 75, then it's a very good treatment anta helbodu. So success rate is more than 85%, and I can proudly say we helped so many patients to lead pain-free life. ಅಂತ ಹೇಳ್ಬೋದು. ಈ PRP ಟ್ರೀಟ್ಮೆಂಟ್ ಆದಮೇಲೆ ಏನಾದರೂ ಪ್ರಿಕಾಷನರಿ ತೊಗೋಬೇಕು ಅಥವಾ ಏನಾದರೂ ಪ್ರೊಸೀಜರ್ಸ್ನ ಫಾಲೋ ಮಾಡುವಂಥದ್ದು? ಈಗ ತುಂಬ ಜನ ಮಾಡುವಂಥದ್ದು ಟ್ರೀಟ್ಮೆಂಟ್ ಆದ ತಕ್ಷಣ ಬಿಡು, ಟ್ರೀಟ್ಮೆಂಟ್ ಆಗಿದೆಯಲ್ಲ, ನಾನು ಇನ್ನೇನು ಫುಡ್ ಏನು ಬೇಕಾದರೂ ತಿನ್ಬೋದು, ಹೇಗೆ ಬೇಕಾದರೂ ಇರ್ಬೋದು ಅಂತ. ಸೊ PRP ತೊಗೊಂಡ್ಮೇಲೆ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಅಥವಾ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಬದಲಾವಣೆಗಳು ಮಾಡ್ಕೊಳ್ಬೇಕಾಗತ್ತೆ? ಸೊ ಲೈಫ್ ಸ್ಟೈಲು ಬೇಸ್ಡ್ ಆನ್ ದ ಜಾಯಿಂಟ್ ವಿ ಟೆಲ್. ಅಂದರೆ ಈಗ ಎಕ್ಸಾಂಪಲ್ ನೀ ಜಾಯಿಂಟ್ ತೊಗೊಂಡ್ರೆ ಜಾಸ್ತಿ ನಿಲ್ತ್ಕೊಂಡು, ಈಗ 70 years ಪೇಷಂಟ್ ಬರ್ತಾರೆ. 70 years ಪೇಷಂಟ್ಗೆ 30 years ಪೇಷಂಟ್ಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಡಿಫ್ರೆಂಟ್ ಇದೆ. 30 year ಪೇಷಂಟ್ ಇಫ್ ಐ ಟ್ರೀಟ್, ಐ ವಿಲ್ ನಾಟ್ ರೆಸ್ಟ್ರಿಕ್ಟ್ ಹಿಮ್ ಮಚ್. ಸೊ ಸ್ವಲ್ಪ ದಿನ ಒಂದು ವಾಟ್ ಎವರ್, ಈಗ 2 months ಟ್ರೀಟ್ ಮಾಡಿದ್ರೆ ಇಷ್ಟು ದಿನ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ. ದೆನ್ ಆಫ್ಟರ್ 2 months ವಿ ಗೆಟ್ ಜಸ್ಟ್ ಕಾಲ್ ಫಾರ್ ಎ ರಿವ್ಯೂ, ದೆನ್ ಅವ್ರ ರೊಟೀನ್ ಆ್ಯಕ್ಟಿವಿಟೀಸ್ ಮಾಡಿ. ಬಟ್ ಇಫ್ ಐ ಟ್ರೀಟ್ ಫಾರ್ 70, ಹಿ ಇಸ್ ನಾಟ್ ಲೈಕ್ 30. ಸೊ ಅವ್ರ ಏಜ್ಗೆ ಯಾವ ಥರ ಕೆಲಸ ಮಾಡಬೇಕು ಅದೇನೇ ಹೇಳ್ತೀವಿ ನಾವು. ಸೊ ತುಂಬ ಇಲ್ಲ ನಾನೆಲ್ಲ ಓಡಬೇಕು, ಆ ಕಡೆ ಹೋಗ್ಬೇಕು, ಐ ವಾಂಟ್ ಟು ರನ್ ಅಂದರೆ ಇಟ್ಸ್ ನಾಟ್ ಪಾಸಿಬಲ್ ಫಾರ್ 70, ಬಿಕಾಸ್ ಅದು ಮಾಡಿದ್ರೆ ಜಾಸ್ತಿ ಮಾಡಿದ್ರೆ ಏನಾದರೂ ಫ್ಯೂ ಇಯರ್ಸ್ ಅಗೇನ್ ದೇರ್ ಇಸ್ ಎ ಚಾನ್ಸ್ ಆಫ್ ಡಿಜನರೇಷನ್, ಮತ್ತು ತಿನ್ನಾಗೆ ಚಾನ್ಸಸ್ ಇರುತ್ತೆ. ಫಾರ್ ದೀಸ್ ರೀಸನ್ ಮೇಂಟೆನೆನ್ಸ್ ಹೀಗೆ ಮಾಡ್ಕೋಬೇಕು. ಸೊ ಅಕಾರ್ಡಿಂಗ್ ಟು ದ ಏಜ್ ವಿ ಟೆಲ್ ದ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಆ್ಯಂಡ್ ಜಾಯಿಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಆ್ಯಂಡ್ ಫುಡ್ ಡೈಟ್ ಡಿಪೆಂಡ್ಸ್ ಆನ್ ದೇರ್ ವೆಯ್ಟ್. ಸೊ ತುಂಬ ಒಬೇಸ್ ಇದೆ ಅವ್ರಿಗೆ ವೆಯ್ಟ್ ಕಮ್ಮಿ ಮಾಡಲೇಬೇಕು. ಇಫ್ ಐ ಆಮ್ ಟ್ರೀಟಿಂಗ್ ನೀ ಆರ್ ಹಿಪ್ ಆರ್ ಆ್ಯಂಕಿಲ್, ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ಗೆಲ್ಲಾನು ವೆಯ್ಟ್ ರಿಡ್ಯೂಸ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದಟ್ ವಿ ಗಿವ್ ದ ಡೈಟ್ ಚಾರ್ಟ್. ಸೊ ದಿಸ್ ಈಸ್ ಅ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್. ವೆಯ್ಟ್ ರಿಡ್ಯೂಸು ಆಗಬೇಕು. ಆ್ಯಂಡ್ ನಾರ್ಮಲ್ ವೆಯ್ಟ್ ಇರೋ ಅವ್ರಿಗೆ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ಸ್ವಲ್ಪ ಪ್ರೋಟೀನ್ ಮಾತ್ರ ಜಾಸ್ತಿ ತೊಗೊಂಡಕ್ಕೆ ಹೇಳ್ತೀವಿ, ಬಿಕಾಸ್ ಟು ಬಿಲ್ಡ್ ದ ಮಸಲ್ಸ್ ಅಂತ ನಾವು ಪ್ರೋಟೀನ್ ಡೈಟ್ ಕೊಡ್ತೀವಿ. ಆ್ಯಂಡ್ ಒಬ್ರೊಬ್ರಿಗೆ ಗೌಟಿ ಆರ್ಥರೈಟಿಸ್ ಬರ್ತಾರೆ, ಅವ್ರು ಟ್ರೀಟ್ ಮಾಡಿದ್ರೆ ಪ್ರೋಟೀನ್ ಲೆಸ್ ಡೈಟ್, ಡಿಪೆಂಡಿಂಗ್ ಆನ್ ದ ಡಿಸೀಸ್ ವಿ ಟ್ರೀಟ್ ಆ್ಯಂಡ್ ದ ವೆಯ್ಟ್ ಮತ್ತು ನಾರ್ಮಲ್ ಈಗ ವೆಯ್ಟ್ ಮೇಲೆ ಆ್ಯಂಡ್ ಡಿಸೀಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಜಾಸ್ತಿ ಸಿಂಪಲ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಈಸಿಲಿ ದೇ ಕ್ಯಾನ್ ಫಾಲೋ, ಅವ್ರಿಗೇನು ಕಷ್ಟನೇ ಆಗಲ್ಲ. ಓಕೆ ಡಾಕ್ಟರ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಸ್ಟಿಯೋಆರ್ಥರೈಟಿಸ್ ಬಗ್ಗೆ ಜೊತೆಗೆ PRP ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಎಸ್ ವೀಕ್ಷಕರೇ, ನಿಮಗೂ ಕೂಡ ಆಸ್ಟಿಯೋಆರ್ಥರೈಟಿಸ್ ಸಮಸ್ಯೆಗಳಿದ್ದಲ್ಲಿ ಅಥವಾ PRP ಟ್ರೀಟ್ಮೆಂಟ್ ತೊಗೊಳ್ಬೇಕು ಅನ್ನುವಂಥದ್ದಾಗಲಿ ನೀವು ಕೂಡ ಇಪಿಯಾನ್ ಸೆಂಟರನ್ನು ಭೇಟಿ ಕೊಟ್ಟು ನೀವು ಟ್ರೀಟ್ಮೆಂಟನ್ನು ತೊಗೊಳ್ಬಹುದು. ಇಪಿಯಾನ್ ಪೇಯ್ನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್ ಎಲ್ಲಿದೆ ಮತ್ತು ಅಡ್ರೆಸ್ಸನ್ನು ನಾನು ಹೇಳ್ತೇನೆ, ನೋಟ್ ಮಾಡ್ಕೊಳ್ಳಿ. ಹೌಸ್ ನಂಬರ್ 946, 21st ಮೇನ್ ರೋಡ್, ಬನಶಂಕರಿ, 2nd stage, ಬ್ಯಾಂಗ್ಳೂರ್ 560070. ಫೋನ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ, 9063116311, 6361229911. ಇದಾಗುತ್ತೆ ಇವತ್ತಿನ ಹೆಲ್ತ್ ಸೆಂಟರ್ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.